स्वागत है आपका बी न्यूज नेशन में। मैं हूं आबिद हुसैन। मंत्री जोड़ले पहुंची बाढ़ प्रभावित इलाकों में। बीजापुर जिला मुद्दे बिहार तालुका यलगुर के अतराफ हुई भारी बारिश से हुए फसलों के नुकसान का जायजा लेते हुए पीड़ितों से पूरी जानकारी प्राप्त करके परिहार दिलवाने का भरोसा दिया है। मंत्री जोड़ले ने इस इलाके में 465 हेक्टेयर बाढ़ से फसलें बर्बाद हुई हैं, जिसमें तोर और सूर्यपान फसलें बोई गई थी। इसके बाद बीजापुर का दौरा भी किया है शशिकला जोड़ले ने। ಅದೇ ರೀತಿ ಕಳೆದ ವರ್ಷದಿಂದ ನಾವು ಕೋವಿಡ್-19 ಮಹಾಮಾರಿಯ ಒಂದು ತೀವ್ರತೆಯನ್ನು ನೋಡಿದಾಗ ನಾನು ವಿಜಯಪುರ ಜಿಲ್ಲೆ ಉಸ್ತುವಾರಿ ವಹಿಸಿದಾಗಿನಿಂದ ಇಲ್ಲಿವರೆಗೂ ಕೂಡ ನನ್ನ ಜಿಲ್ಲಾಡಳಿತ ಮತ್ತು ನನ್ನ ಎಲ್ಲ ತಾಲೂಕಾ ಅಧಿಕಾರಿಗಳ ಒಂದು ತಾಲೂಕಾಡಳಿತ ಎಲ್ಲ ಅಧಿಕಾರಿಗಳ ಒಂದು ಸಹಯೋಗದಿಂದ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಒಂದು ಸಹಯೋಗದಿಂದ ಈ ಕೋವಿಡ್ ನಿಯಂತ್ರಣ ಮತ್ತು ಈ ಪ್ರವಾಹ ಬಂದಾಗ ನಿಯಂತ್ರಣವನ್ನು ಭಾಳಷ್ಟು ಒಳ್ಳೆ ರೀತಿಯಿಂದ ಈಗಾಗಲೇ ಮಾಡಿರುವಂಥ ಉದಾಹರಣೆಗಳನ್ನು ನೀವುಗಳು ನೋಡಿದ್ದೀರ. ಈ ಬಾರಿನೂ ಕೂಡ ಎರಡನೇ ಅಲೆ ಬಂದು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶ ತತ್ತರಿಸೋದಾಗ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲರೂ ಸೇರಿಕೊಂಡು ಇದರಲ್ಲಿ ಮಾಧ್ಯಮದ ಸಹೋದರರು ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ನಮಗೆ ಸಹಕಾರ ಕೊಟ್ಟಿದ್ದೀರಿ. ಎಲ್ಲ ಕಡೆಗಳಿಂದ ನಾವು ಕೋವಿಡ್-19 ಹೋರಾಟವನ್ನು ತುಂಬ ಚೆನ್ನಾಗಿ ಎದುರಿಸಿದ್ದೀವಿ. ಅದಾದ ತಕ್ಷಣ ಪ್ರವಾಹ ಬಂದು ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಕಡೆಗಳಲ್ಲಿ ನಿಡಗುಂದಿ ಇರ್ಬೋದು ಅಥವಾ ಮುದ್ದೇಬಿಹಾಳ ಇರ್ಬೋದು, ಈ ಭಾಗದಲ್ಲಿ ಈಗಾಗಲೇ ಜನ ತುಂಬ ತೊಂದರೆಯನ್ನು ಅನುಭವಿಸಿದ್ದಾರೆ. ಹೀಗಾಗಿ ನಾನು ಇವತ್ತು ನಿನ್ನೆ ಬೆಂಗಳೂರಿಂದ ಬಂದು ಇವತ್ತು ನಾನು ನಿಡಗುಂದಿ ಮತ್ತು ಮುದ್ದೇಬಿಹಾಳನ ಕೆಲವು ಕಡೆಗಳಲ್ಲಿ ನಾನು ಪ್ರವಾಹದ ವೀಕ್ಷಣೆಗಾಗಿ ಪ್ರವಾಸ ಮಾಡ್ತಾ ಇದ್ದೇನೆ. ಇವತ್ತು ಅಲುಗುರೇಶ್ವರ ಹನುಮಂತನ ಒಂದು ದರ್ಶನವನ್ನು ಪಡೆದು ಈ ಊರಲ್ಲಿ ಆದಂತಹ ಒಂದು ಹಾನಿ ಮತ್ತು ಬೆಳೆ ಹಾನಿ ವಿಶೇಷವಾಗಿ ಇಲ್ಲಿ ಆಗಿರುವಂಥದ್ದು ಸುಮಾರು 465 ಹೆಕ್ಟರ್ಗಳಲ್ಲಿ ಈ ಒಂದು ಬೆಳೆ ಹಾನಿ ಆಗಿರೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಇದರಲ್ಲಿ ಕಬ್ಬು ಬಹಳಷ್ಟು ನಾಶ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಇದನ್ನು ಕೂಡ ನಾವು ಇವತ್ತು ಇದೆ ಅನ್ನುವಂಥ ಮಾಹಿತಿಯನ್ನು ತಗೊಂಡಿದ್ದೀನಿ. ಅದರ ಜೊತೆಗೆ ಈ ಹೊಳೆ ನದಿ ದಂಡಿ ಮೇಲೆ ಇರ್ತಕ್ಕಂತಹ ಏನು ಜಾಕ್ವೆಲ್ ಇದೆ, ಈ ಜಾಕ್ವೆಲ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಅದರಿಂದ ನೀರು ಸರಬರಾಜು ಆಗೋದ್ರಿಂದ ಬೇಸಿಗೆಯಲ್ಲಿ ಮತ್ತು ಪ್ರವಾಹ ಬಂದಾಗ ಆ ಜಾಕ್ವೆಲ್ ಸ್ಥಳ ಕೂಡ ಪ್ರವಾಹದಲ್ಲಿ ಮುಳುಗಿ ಹೋಗ್ತದೆ ಅಂತಕ್ಕಂಥದ್ದನ್ನು ಬಿಡುಗಡೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಜಾಕ್ವೆಲ್ ಸಮಸ್ಯೆ ಕೂಡ ಇಲ್ಲಿ ನನಗೆ ಗೊತ್ತಾದಾಗ ಅದನ್ನು ಸ್ಥಳಾಂತರ ಮಾಡಬೇಕು ಅನ್ನೋದು ಕೂಡ ಅಧಿಕಾರಿಗಳ ಒಂದು ಸಲಹೆ ಇರೋದ್ರಿಂದ, ಯಾಕಂದರೆ ಪ್ರತಿ ಬಾರಿ ಆ ತೊಂದರೆ ಆಗ್ತಾ ಇರೋದ್ರಿಂದ ಅದನ್ನು ಕೂಡ ರಿಪೋರ್ಟ್ ಈಗಾಗಲೇ ಕೊಡಿ ಅಂತ ಹೇಳಿದ್ದೀನಿ. ಆ ರಿಪೋರ್ಟ್ ಬಂದ ತಕ್ಷಣ ಒಂದು ಪ್ರಪೋಸಲನ್ನು ರೆಡಿ ಮಾಡಿ ನನ್ನ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಇದ್ದಾರೆ, ಎಲ್ಲ ನಮ್ಮ ಅಧಿಕಾರಿಗಳ ತಂಡ ಇದೆ. ಆ ರಿಪೋರ್ಟ್ ಆದಷ್ಟು ಬೇಗ ರೆಡಿ ಮಾಡಿ ನನ್ನ ಕಡೆ ಕೊಟ್ಟರೆ ಅದನ್ನು ಸರ್ಕಾರದ ಹಂತದಲ್ಲಿ ಅದನ್ನು ಚರ್ಚೆ ಮಾಡಿ ಅದನ್ನು ಕೂಡ ಶಿಫ್ಟ್ ಮಾಡಿ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಬೇಸಿಗೆಯಲ್ಲೂ ಕೂಡ ಮತ್ತು ಪ್ರವಾಹದ ಸಂದರ್ಭದಲ್ಲಿ ಆಗಬಾರ್ದು ಅನ್ನುವಂತಹ ಒಂದು ದಕ್ಷತೆಯನ್ನು ದಿನ್ನಿ ಮತ್ತು ಗಂಗೂರು ಈ ರೀತಿಯಾಗಿ ಮುದ್ದೇಬಿಹಾಳ ಈ ರೀತಿಯಾಗಿ ಇವತ್ತಿನ ದಿವಸ ಪ್ರವಾಸ ಮಾಡಿ ಮುದ್ದೇಬಿಹಾಳ್ನಲ್ಲಿ ಒಂದು ಆಸ್ಪತ್ರೆಗೆ, ಸರ್ಕಾರಿ ತಾಲೂಕು ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಆಕ್ಸಿಜನ್ ಪ್ಲಾಂಟ್ ರೆಡಿ ಆಗ್ತಾ ಇರೋದನ್ನು ನೋಡಿಕೊಂಡು
ಮೂರನೇ ಅಲೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನು ಕೂಡ ತೀವ್ರದ ಗತಿಯಲ್ಲಿ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದೀನಿ. ನನಗೆ ವಿಶ್ವಾಸ ಇದೆ, ಯಾಕಂದರೆ ಕಳೆದ ಬಾರಿನೂ ಕೂಡ ಅಕಸ್ಮಾತಾಗಿ ಕೋವಿಡ್, ಫ್ಲಡ್ಡು, ಬರಗಾಲ ಇದೆಲ್ಲ ಒಂದೇ ಟೈಮಿಗೆ ಬಂದಿರೋದ್ರಿಂದ ಎಲ್ಲ ಕಡೆಗಳಲ್ಲೂ ಕೂಡ ಭಾಳಷ್ಟು ಆರ್ಥಿಕವಾಗಿ ತೊಂದರೆಯನ್ನು ನಾವು ಅನುಭವಿಸಿದ್ದೀವಿ. ಆ ರೀತಿಯಾಗಿ ಎರಡನೇ ಬಾರಿ ಈ ರೀತಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬಾರ್ದು ಮತ್ತು ಕಳೆದ ಬಾರಿ ಅಕಸ್ಮಾತಾಗಿ ಈ ಘಟನೆಗಳು ನಡೆದಿರೋದ್ರಿಂದ ಸನ್ಮಾನ್ಯ ಕೇಂದ್ರ ಸರ್ಕಾರದಿಂದ ಭಾಳಷ್ಟು ಪ್ರಧಾನಿಗಳು ಯೋಜನೆಗಳನ್ನು ಮಾಡಿ ಬಡವರಿಗೆ ರೇಷನ್ ಕೊಡುವಂಥದ್ದಿರ್ಬೋದು, ಅನೇಕ ಸಮುದಾಯಕ್ಕೆ ಆರ್ಥಿಕ ಪರಿಸ್ಥಿತಿಯ ಒಂದು ಆಧಾರ ಕೊಡುವಂಥದ್ದಿರ್ಬೋದು. ಅದೇ ರೀತಿ ಜನ್ಧನ್ ಯೋಜನೆಯಲ್ಲಿ ಬಡ ಹೆಣ್ಮಕ್ಳಿಗೆ 1,500 ರೂಪಾಯಿ ದುಡ್ಡು ಹಾಕ್ತಕ್ಕಂಥದ್ದಿರ್ಬೋದು. ಇದನ್ನೆಲ್ಲನೂ ಕೂಡ ಅವರು ಮಾಡಿದ್ದಾರೆ. ಅದೇ ರೀತಿ ಈ ಬಾರಿ ಆ ರೀತಿ ಆಗೋದಿಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾಕಂದರೆ ಕಳೆದ ಬಾರ ಏನು ತೊಂದರೆಗಳಾಗಿತ್ತು ಅದನ್ನು ಸರಿದೂಗಿಸಿಕೊಂಡು ಈ ಬಾರಿ ಹೆಚ್ಚಿನ ಆರ್ಥಿಕ ಪರಿಸ್ಥಿತಿಯ ಸಂಕಷ್ಟ ಬರದೇ ಇರತಕ್ಕಂಥ ರೀತಿಯಲ್ಲಿ ಕೇಂದ್ರ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಹೆಚ್ಚಿನ ಹಣ ಬಿಡುಗಡೆಗೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಜಿ ಅವರು ಮತ್ತು ನಾವೆಲ್ಲರೂ ಕೂಡ केंद्र सरकार के ಒತ್ತಾಯವನ್ನ ಮಾಡಿ ಅದನ್ನು ಮಾಡಿಸ್ಕೊಳ್ಳುವಂತ ಪ್ರಯತ್ನ ಕೂಡ स्क्रैच कीजिए ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।